ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು 6:45ಗೆ ಏಳೋ ಹೊತ್ತಿಗೆ ನನ್ನ ಕೋಳಿಗಳು ನನಗೋಸ್ಕರ ಕಾಯ್ತಾ ಇದ್ದು ಹೊರಗಡೆ. ಹಾಗೆ ನನ್ನ ಬೆಕ್ಕು ಕೂಡ ಕೋಳಿಗೆ ಅಕ್ಕಿ ಹಾಕಿಬಿಟ್ಟು ಹಾಗೆ ಬೆಕ್ಕಿಗೆ ಹಾಲನ್ನು ಹಾಕಿಬಿಟ್ಟು ನನ್ನ ದಿನ ಶುರುವಾಗತ್ತೆ. ಇದು ಮೊನ್ನೆಯಿಂದ ನನ್ನ ಮಗ ಹೇಳ್ತಾ ಇದ್ದ, ನನಗೆ ಪುಳಿಯೋಗರೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೌದೆ ಒಲೆಗೆ ಬೆಂಕಿ ಹಚ್ಚಿ ಪಾತ್ರೆಯಲ್ಲಿ ನೀರಿಟ್ಟು ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗಾಗಲೇ ನನ್ನ ಮಕ್ಕಳು ಎದ್ದುಬಿಟ್ಟಿದ್ರು. ನನ್ನ ಮಕ್ಕಳು ಎದ್ದು ಅವ್ರ ದಿನ ಶುರುವಾಗೋದೆ ಈ ಮಣ್ಣು ಬರೋ ಕಡೆಯಿಂದೆಲ್ಲ ಮಣ್ಣು ಕಸ ಎಲ್ಲ ತಂದುಬಿಟ್ಟು ಒಂದು ಪಾತ್ರೆಗೆ ಅಥವಾ ಏನಕ್ಕಾದರೂ ಹಾಕಿಬಿಟ್ಟು ಅದನ್ನು ತಗೊಂಡು ಆಟ ಆಡೋದು. ಇಬ್ಬರು ಸೇರಿಕೊಂಡು ಆಟ ಆಡ್ತಾ ಶುರು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಇವರಿಬ್ಬರು ಸೇರಿಕೊಂಡು ಮರಳಾಡೋಕ್ಕಂತ ಹೋಗಿದ್ದರು. ಹೋದಾಗ ಇವಳಿಗೇನೋ ಒಂದು ಸ್ವಲ್ಪ ಅಲ್ಲಿ ಅವನೇನೋ ಮಾಡ್ದ ಅಂತ ಹೇಳಿಕೊಂಡು ಅಳ್ತಾ ವಾಪಸ್ ಬಂದು ಕೂತಿದ್ಲು, ಅಳ್ತಾನೇ ಇದ್ಲು. ಇವನೇನೋ ಆಟ ಶುರು ಮಾಡ್ಕೊಂಡಿದ್ದ. ಇವನು ಮರಳಾಟ ಅಂತ ಅಂದ್ಬಿಟ್ರೆ ಈ ಮನೆ ಒಳಗಿರುವಂತಹ ಎಲ್ಲ ಪಾತ್ರೆ ಎಲ್ಲ ಪ್ರತಿಯೊಂದು ಚಮಚ ಪ್ರತಿಯೊಂದು ಅವನಿಗೆ ಬೇಕು. ಅದ್ರ ಜೊತೆಗೆ ಒಂದು 2 ನಾಯಿ ಮರಿಗಳಿದ್ದಾವೆ. ಅವನು ಕೂಡ ಅದ್ರಲ್ಲಿ ತೊಗೊಂಡೋಗಿ ಆ ಗಾಡಿ ಒಳಗೆ ಕೂರಿಸ್ಕೊಂಡು ಅಲ್ಲೇ ಸುತ್ತ ಬರ್ತಾ ಇರ್ತಾನೆ. ಅವನಿಗೆ ಎಷ್ಟು ದೊಡ್ಡ ಹೊಂಡ ತೆಗಿಯೋಕ್ಕಾಗುತ್ತೋ ಅಷ್ಟು ದೊಡ್ಡ ಹೊಂಡ ತೆಗೆದು ಅಲ್ಲಿ ಅವನೇನೋ ಆಟ ಶುರು ಮಾಡ್ಕೊಂಡಿರ್ತಾನೆ. ಆದರೆ ಈ ಕಡೆ ನೋಡೋಷ್ಟೊತ್ತಿಗೆ ನನ್ನ ಮಗಳು ಯಾಕೋ ತುಂಬಾ ಅಳ್ತಾ ಇದ್ಲು. ಅವಳು ಬೆಳಗ್ಗೆ ಎದ್ದ ತಕ್ಷಣ ಅವಳು ಮಾಮೂಲಿ ಇರುತ್ತೆ, ಅಳು. ಇವಾಗ ಏನಕ್ಕೆ ಅಳ್ತಾ ಇದ್ದಾಳೆ ಅಂತ ನೋಡಿದ್ರೆ ಅವಳಿಗೆ ಸಕ್ಕರೆ ಕೊಡಮ್ಮ ಅಂತ ಜೋರಾಗಿ ಅಳ್ತಾ ಇದ್ಲು. ಆಮೇಲೆ ಅವಳಿಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಟ್ಟೆ. ಅವಳ ಸಕ್ಕರೆ ಎಲ್ಲ ತಿಂದ್ಕೊಂಡು ಸ್ವಲ್ಪ ಚಲ್ಲಿ ಎಲ್ಲ ಏನೇನೋ ಅವತ್ತು ಥರ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆಲ್ಲ ನನ್ನ ಮಗನ ನಾನು ರೆಡಿ ಮಾಡಿಬಿಟ್ಟೆ ಅಂಗನವಾಡಿಗೆ ಹೋಗ್ಬೇಕಂತ ಹೇಳಿ. ನಿನ್ನ ಹೆಸ್ರೇನು? ಪಪ್ಪನ ಹೆಸ್ರೇನು? ಅಮ್ಮನ ಹೆಸರು? ತಂಗಿ ಹೆಸರು? ನೀನು ಅಂಗನವಾಡಿಗೆ ಹೋಗ್ತೀಯಾ? ಯಾವ ಊರು ಅಂಗನವಾಡಿ? ಓಕೆ. ಹಾಗೆ ಇವನ ಅಂಗನವಾಡಿಗೆ ಅಪ್ಪನ ಜೊತೆ ಹೋದ. ನಾನು ತೋಟಕ್ಕೆ ಹೋಗೋಣ ಅಂತ ಹೋದೆ. ಇವ್ರು ಹೇಳ್ತಾ ಇದ್ರು ಮೊನ್ನೆ ಬಂದಿರೋ ಗಾಳಿಗೆ ಅಡಿಕೆ ಮರ ಬಿದ್ದಿದೆ ಅಂತ ಹೇಳಿಬಿಟ್ಟು. ನಾನು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋದೆ. ಆಲ್ರೆಡಿ ಅಲ್ಲಿ ಬಿದ್ದಿರೋಂತಹ ಕೊನೆ ಮತ್ತು ಕಾಯಿನೆಲ್ಲ ಆರಿಸ್ಕೊಂಬಂದಿದ್ರು. ನಾನು ಹಾಗೆ ನೋಡ್ಕೊಂಬರೋಣ ಅಂತ ಹೋದೆ. ಈ ಸಲ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ನಮ್ಮಲ್ಲಿ 10 ಮರ ಬಿದ್ದೋಯ್ತು. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಯಿತು. 30 ವರ್ಷದ ಮರಗಳು ಮಾವ ನೆಟ್ಟಿರೋದು ಮರ ಬಿದ್ದೋದ್ರೆ ಇನ್ನೂ ಆಗಬೇಕಾದ್ರೆ ಇನ್ನೂ 30 ವರ್ಷ ಕಾಯಬೇಕು ಇಷ್ಟಿಷ್ಟು ದೊಡ್ಡ ಆಗಬೇಕಾದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಸಲ ಗಾಳಿ ಇದ್ದಿದ್ದರಿಂದ ಎಲ್ಲ ಕಡೆಯೂ ಮರ ಬಿದ್ದು ಹೋಗಿದೆ. ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದೆ. ಹಾಗೆ ಬರಬೇಕಾದ್ರೆ ನಮ್ಗೆ ಈ ಗಿಡನ ನಾವು ಕಕ್ಕೆ ಗಿಡ ಅಂತ ಕರಿತೀವಿ. ಹಾಗೆ ಕೆಲವೊಬ್ಬೊಬ್ಬರು ಕಾಕಿ ಹಣ್ಣು ಅಂತಲೂ ಕರೀತಾರೆ. ಈ ಸೊಪ್ಪನ್ನು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಈ ಉದ್ರೆಲ್ಲ ಇತ್ತು, ಅದನ್ನೆಲ್ಲ ಬುಟ್ಟಿಗೆ ಹಾಕಿಟ್ಟಿದ್ವಿ. ಅದನ್ನೆಲ್ಲ ನಾನು ಆಮೇಲೆ ನಿಧಾನಕ್ಕೆ ಸುಲಿದು ಇಟ್ಟೆ. ಆಮೇಲೆ ಉಳಿದಿರೋ ಸುಲ್ಬಳೆನ ಇವರು ಚೊಗ್ರಿಗೆ ಹಾಕಿಡ್ತಾರೆ.